ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಆರ್ ಡ್ಯೂಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೀವು ಮೊದಲೇ ನಮ್ಮ ಚಾನಲ್ ಸಹ ಕಾಣ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಬೆಲ್ಲೈಕನ್ ನೋಟಿಫಿಕೇಶನ್ ಸಿಗುತ್ತೆ ನಮಗೆ ವೀಡಿಯೋಗೆ. ನಾವು ಇವತ್ತು ಮಾಡ್ತಿದ್ದಿದ್ದು ಗ್ರಿಲ್ಲಡ್ ಚಿಕನ್ ಆಯಿತಾ. ಎಲ್ಲ ಮನೆಯಲ್ಲೂ ಒಂದು ಗ್ರಿಲ್ ಇದ್ದರೆ ಸಿಂಪಲಾಗಿ ಮಾಡ್ಬೋದು. ಇವತ್ತು ನಾವು ಮಾಡ್ತಿದ್ದಿದ್ದು ಗ್ರಿಲ್ಲಡ್ ಚಿಕನ್. ಅದಕ್ಕೆ ನಾವು ಇಲ್ಲಿ 4 ಪೀಸ್ ತೆಗೆದಿದ್ದೇವೆ. ಅದಕ್ಕೆ ಕರೆಕ್ಟ್ ಮಾಡಿ ನಾವೀಗ ಬರೆ ಹಾಕಿ ಕೊಡ್ತಿದ್ದೇವೆ. ಕರೆಕ್ಟಾಗಿ ಎಲ್ಲ ಪೀಸ್ನು ನಾವೀಗ ಬರೆ ಹಾಕಿ ತೆಗೆದಿದ್ದೇವೆ. ನಮಗೆ ಮಸಾಲ ರೆಡಿ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಮೊದಲು ಬಂದು ಒಂದು 2 ಸ್ಪೂನ್ ಮೆಣಸಿನ ಪುಡಿ ತೆಗೆದಿದ್ದೇನೆ. ಆಮೇಲೆ ಅರಿಶಿಣ ಪುಡಿ ಒಂದು ಅರ್ಧ ಸ್ಪೂನ್ ತೆಗೆದಿದ್ದೇನೆ. ಆಮೇಲೆ ಗರಂ ಮಸಾಲ 1.5 ಸ್ಪೂನ್ ಇಲ್ಲಿ ಗರಂ ಮಸಾಲ ತೆಗೆದಿದ್ದೇನೆ. ಆಮೇಲೆ ಚಿಕನ್ ಮಸಾಲ ಒಂದು 2 ಸ್ಪೂನ್ ಚಿಕನ್ ಮಸಾಲ ತೆಗೆದಿದ್ದೇನೆ. ಆಮೇಲೆ ಕಬಾಬ್ ಪೌಡ್ರ್ ಒಂದು 4 ಸ್ಪೂನ್ ಕಬಾಬ್ ಪೌಡ್ರ್ ತೆಗೆದಿದ್ದೇನೆ. ಆಮೇಲೆ ಉಪ್ಪು ತೆಗೆದಿದ್ದೇನೆ. ಇನ್ನು ಕರೆಕ್ಟ್ ಮಾಡಿ ಒಂದು ಲಿಂಬೆಹಣ್ಣು, ಅರ್ಧ ಲಿಂಬೆಹಣ್ಣನ್ನು ನಮಗೆ ಹಿಂಡಿ ಕೊಡುವ. ಕರೆಕ್ಟಾಗಿ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡಿ ಕೊಡುವ ಆಯಿತಾ. ನಾವಿಲ್ಲಿ 4 ಪೀಸ್ ಮಾತ್ರ ತೆಗೆದಿದ್ದೇನೆ, ಅದಕ್ಕೆ ಅರ್ಧ ಲಿಂಬೆಹಣ್ಣು. ಜಾಸ್ತಿ ತೆಗೆದ್ರೆ ಬೇಕಾದಷ್ಟು ನಿಮಗೆ ಲಿಂಬೆಹಣ್ಣನ್ನು ಜಾಸ್ತಿ ಮಾಡ್ಬೋದು. ಆಮೇಲೆ ಮೊಸರು ಒಂದು ಸ್ವಲ್ಪ ಮೊಸರು ತೆಗೆದಿದ್ದೇನೆ. ಆಮೇಲೆ ಮಿಕ್ಸ್ ಮಾಡಿ ಕೊಡುವ ಆಯಿತಾ. ನಮಗೆ ಚಿಕನಿಗೆ ಕರೆಕ್ಟ್ ಮಾಡಿ ಮಸಾಲೆ ಎಲ್ಲ ಹಾಕಿ ಕೊಡುವ. ಮಸಾಲೆ ಫ್ರೆಂಡ್ಸ್, ಇದು ನಮಗೆ ಗ್ರಿಲ್ ಸೆಟ್ ಮಾಡಿ ಕೊಡುವ. ಮೊದಲು ನಾನು ಈ ಥರದ 2 ಕಲ್ಲು ತೆಗೆದಿದ್ದೇನೆ. ಆಮೇಲೆ ಒಂದು ಗ್ರಿಲ್ ತೆಗೆದಿದ್ದೇನೆ. ನಮಗೆ ಗ್ರಿಲ್ ಈಗ ಸೆಟ್ ಮಾಡಿ ಕೊಡುವ ಆಯಿತಾ. ಫ್ರೆಂಡ್ಸ್, ಇನ್ನು ನಮಗೆ ಅದಕ್ಕೆ ಆಯಿಲ್ ಹಾಕಿ ಕೊಡುವ. ನಿಮ್ಮ ಕೈಯಲ್ಲಿ ಪಾಮ್ ಆಯಿಲ್ ಇರುವಾಗ ನಮ್ಮದು ಚಿಕನ್ ಪೀಸ್ ಹಾಕುವಾಗ ಅದರ ಅಡಿಯಲ್ಲಿ ಹಿಡಿಬಾರ್ದು. ಅದಕ್ಕೆ ನಾವು ಅದರ ಮೇಲೆ ಆಯಿಲ್ ಹಾಕ್ತಿದ್ದೇವೆ. ಕರೆಕ್ಟಾಗಿ ಫ್ರೆಂಡ್ಸ್, ಇನ್ನು ನಮಗೆ ಚಿಕನ್ ಪೀಸ್ ಹಾಕಿ ಕೊಡುವ. ಜಾಸ್ತಿ ಬೆಂಕಿ ಇರಬಾರ್ದು, ಯಾಕಂದರೆ ಕರಿ ಕಟ್ಟೆ ಆಗ್ಬೋದು. ಅದಕ್ಕೆ ಜಾಸ್ತಿ ಬೆಂಕಿ ಇರಬಾರ್ದು. ಅದಕ್ಕೆ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಾಯ್ತಾ. ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ನಮ್ಮ ಚಿಕನ್ ಪೀಸ್ ರೆಡಿ ಆಗ್ಬೋದು. 3, 2, 1, let's go. ಫ್ರೆಂಡ್ಸ್, ಇದು ನಮಗೆ ಚಿಕನ್ ಕರೆಕ್ಟ್ ಮಾಡಿ ಕುಕ್ ಮಾಡುವ. ಆಚೆ ಈಚೆ ತಿರಿಸಿ ಕುಕ್ ಮಾಡುವ. ಇನ್ನು ನಮಗೆ ಆಚೆ ಸೈಡ್ ಹಾಕಿ ಕೊಡುವ. ಆಚೆ ಸೈಡ್ ಕುಕ್ ಆಗಲಿ ಆಯಿತಾ. ಲೋ ಫ್ಲೇಮಲ್ಲಿ ಆಚೆ ಈಚೆ ಒಂದು ಸುಮಾರು ಹೊತ್ತು ಆಚೆ ಈಚೆ ತಿರಿಸಿ ಕುಕ್ ಮಾಡುವ ಆಯಿತಾ. ಇಲ್ಲಾದರೆ ಸುಟ್ಟು ಹೋಗ್ಬೋದು. ಅದಕ್ಕೆ ಆಚೆ ಈಚೆ ತಿರಿಸಿ ಕುಕ್ ಮಾಡುವ. ಇನ್ನು ನಮಗೆ ಅದರ ಮೇಲೆ ಆಯಿಲ್ ಹಾಕಿ ಕೊಡುವ. ಫ್ರೆಂಡ್ಸ್, ಇದು ನಮಗೆ ಪಾಮ್ ಆಯಿಲ್ ಹಾಕಿದ್ದೇನೆ. ಒಂದು ಪಾತ್ರೆಯಲ್ಲಿ ಪಾಮ್ ಆಯಿಲ್ ಮತ್ತು ಅದ್ರ ಮೇಲೆ ನಮಗೆ ಲಿಂಬೆಹಣ್ಣನ್ನು ಹಿಂಡಿ ಕೊಡುವ. ಆಮೇಲೆ ನಮಗೆ ಅದು ಚಿಕನ್ ಮೇಲೆ ಈಗ ಹಾಕಿ ಕೊಡುವ ಆಯಿತಾ. ಚಿಕನ್ ಆಚೆ ಈಚೆ ಎಲ್ಲ ಸೈಡು ನಮಗೆ ಆ ಆಯಿಲನ್ನು ಹಾಕಿ ಕೊಡುವ. ಕರೆಕ್ಟ್ ಮಾಡಿ ಆ ಆಯಿಲನ್ನು ಹಾಕಿ ಕೊಡುವ, ಯಾಕೆಂದರೆ ಹೊಡುತ್ತೆ ಮತ್ತು ಬೇಗ ಬಿಟ್ಟು ಸಿಗುತ್ತೆ. ಅದಕ್ಕೆ ನಾವು ಈಗ ಆಯಿಲ್ ಹಾಕ್ತಿದ್ದೇವೆ. ಕರೆಕ್ಟಾಗಿ ಬಿಟ್ಟು ಸಿಗುತ್ತೆ. ಗ್ರಿಲ್ಲಲ್ಲಿ ಹಿಡಿಯುವುದಿಲ್ಲ. ಅದಕ್ಕೆ ಕರೆಕ್ಟಾಗಿ ಆಯಿಲ್ ಹಾಕಿ ಕೊಡುವ.
ಫ್ರೆಂಡ್ಸ್ ನಮ್ದು ಈಗ ಚಿಕನ್ ರೆಡಿ ಆಗಿದೆ. ಇನ್ನು ನಮಗೆ ಬೇರೆ ಒಂದು ಪ್ಲೇಟಿಗೆ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ನೋಡುವ ಆಯಿತಾ. 3, 2, 1, let's go. ಫ್ರೆಂಡ್ಸ್ ಈಗ ನಮ್ಮ ಚಿಕನ್ ಇಲ್ಲಿ ರೆಡಿ ಆಗಿದೆ. ಇನ್ನು ನಮಗೆ ಯಾವ ಥರ ಇದೆ ಅಂತ ಒಂಚೂರು ಟೇಸ್ಟ್ ಮಾಡಿ ನೋಡುವ. ಈಗ ನಾವು ಒಂದು 15 ನಿಮಿಷ ಗ್ರಿಲ್ ಮಾಡಿದ್ದೇವೆ. ಅದು ಲೋ ಫ್ಲೇಮಲ್ಲಿ ನಾವು ಒಂದು 15 ನಿಮಿಷ ಗ್ರಿಲ್ ಮಾಡಿದ್ದೇವೆ. ನೀವು ಅಷ್ಟು ಮಾಡಿ ಆಯಿತಾ, ಕರೆಕ್ಟಾಗಿ ಬೆಂದು ಸಿಗುತ್ತೆ. ಒಂದು 15 ನಿಮಿಷ ಗ್ರಿಲ್ ಮಾಡಿ ಆಯಿತಾ. ಇನ್ನು ನಮಗೆ ಯಾವ ಥರ ಇದೆ ಅಂತ ಒಂದು ಲೆಗ್ ಪೀಸ್ ತೆಗೆದು ನೋಡುವ ಯಾವ ಥರ ಟೇಸ್ಟ್ ಇದೆ ಅಂತ. ನಮಗೆ ಸಾಸ್ ತೆಗೆದಿದ್ದೇವೆ. ಸಾಸ್ ಒಂಚೂರು ನೋಡುವ ಯಾವ ಥರ ಟೇಸ್ಟ್ ಇದೆ ಅಂತ ನೋಡುವ. ಒಳ್ಳೆ ಬೆಂದಿದೆ ಆಯಿತಾ, ಒಳಗೆಲ್ಲ ಒಳ್ಳೆ ಬೆಂದಿದೆ, ಸಖತ್ತಿದೆ ಮಾತ್ರ, ಒಳ್ಳೆ ಟೇಸ್ಟ್ ಇದೆ. ಒಳ್ಳೆ ನಾವಾಗ ಲಿಂಬೆಣ್ಣೆ ಹಾಕಿದೆಲ್ಲ ಒಳ್ಳೆ ಟೇಸ್ಟ್ ಬಂದಿದೆ. ಈಗ ಸಖತ್ತಿದೆ, ಒಳ್ಳೆ ಬೆಂದಿದೆ. ಇಲ್ಲಿ ನೋಡಿ ಕರೆಕ್ಟಾಗಿ ಬೆಂದಿದೆ. ನಮಗೆ ಕ್ಯಾಮ್ರಾಮ್ಯಾನಿಗೆ ಕೊಡುವ, ಕ್ಯಾಮ್ರಾಮ್ಯಾನ್ ಯಾವ ಥರ ಟೇಸ್ಟ್ ಇದೆ ಅಂತ ನೋಡುವ. ಕ್ಯಾಮ್ರಾಮ್ಯಾನ್ ಬಂದು ಕ್ಯಾಮ್ರಾಮ್ಯಾನ್ ಪೀಸೆ ತೆಗ್ದಿದ್ರೆ ಆಯಿತಾ. ಯಾವ ಥರ ಇದೆ? ಒಳ್ಳೆ ಟೇಸ್ಟ್ ಇದೆ. ಹೌದಲ್ಲ ಫ್ರೆಂಡ್ಸ್, ಇನ್ನು ನಮಗೆ ಅಜ್ಜನ ಹತ್ರ ಯಾವ ಥರ ಟೇಸ್ಟ್ ಇದೆ ಅಂತ ಕೇಳುವ. ಯಾವ ಥರ ಟೇಸ್ಟ್ ಇದೆ ಅಂತ ನೋಡು. ಅಜ್ಜ ಹೌದಾ? ಫ್ರೆಂಡ್ಸ್, ನಿಮ್ಗೆ ನಮ್ಮ ಚಾನಲ್ ಇಷ್ಟ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. Let's go.